ಮೊನ್ನೆ ಗಮನಿಸಿರ್ಬೋದು, ಬಹುಶಃ ವಿಧಾನಸಭೆಯಲ್ಲಿ ನಮ್ಮ ಶಾಸಕರುಗಳು, ದಕ್ಷಿಣ ಕನ್ನಡದ ಶಾಸಕರುಗಳು ಒಂದಿಬ್ಬರು ವಿಚಾರಗಳನ್ನೆತ್ತಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಹಿಂದೂಗಳ ಬಗ್ಗೆ ಸರ್ಕಾರದಿಂದಲೇ ಅಡಚಣೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ವಿಧಾನಸಭೆಯಲ್ಲಿ ಇರ್ತಾರೆ. ಬಹುಶಃ ಇದಕ್ಕೆ ಒಂದು ಸ್ಪಷ್ಟನೆ ಕೊಡಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ. ಬಿಜೆಪಿಯವರ ಬಂಡವಾಳವೇ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡುವಂಥದ್ದನ್ನು ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹಬ್ಬಗಳಿಗೆ, ಯಾವುದೇ ಧರ್ಮದ ಹಬ್ಬಗಳಿಗೆ ಆಚರಣೆ ಮಾಡೋದಕ್ಕೆ ಎಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅದನ್ನು ತಾವೆಲ್ಲರೂ ಯಾರು ಆಯೋಜನೆ ಮಾಡ್ತಾರೆ ಅವರು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ವೈಭವವಾದಂಥ ಆಚರಣೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಅಡಚಣೆಗಳಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಈ ಟೈಮಿಂಗ್ಸ್ ಬಗ್ಗೆ ಏನಾಗಿದೆ ಅಂತ ಹೇಳಿದರೆ, ಇದು BJP ಸರ್ಕಾರ ಇರುವಾಗಲೇ ಟೈಮಿಂಗ್ಸ್ನ ಬಗ್ಗೆ ಒಂದು ಕಾನೂನನ್ನು ತಂದಿರುವಂಥದ್ದು. ಅಧಿಕಾರಿಗಳ ಕೆಲಸ ಏನಿರುತ್ತೆ ಅಂತಂದರೆ, ಕಾನೂನು ಏನಿದೆ ಅದನ್ನು ಪಾಲನೆ ಮಾಡುವಂಥದ್ದು. ಆದರೂ ಕೂಡ ಆಯಾಯ ಭೌಗೋಳಿಕ ಪ್ರದೇಶದಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳಿಗೆ ಅದನ್ನು ಏನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಿಕ್ಕೆ ಜಿಲ್ಲಾಡಳಿತ, ಪೊಲೀಸ್ನವರು ಕೂಡ ಸಹಕಾರವನ್ನು ಹಿಂದೆ ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಈ ಥರದ ತೊಂದರೆ ಇಲ್ಲ. ಈ ಬಾರಿಯೂ ಕೂಡ ನಾವು ಧೈರ್ಯದಿಂದ ಹೇಳ್ತಾ ಇದ್ದೇವೆ, ನಮ್ಮ ಇನ್ನು ಮುಂದೆ ಬರುವಂಥ ಗಣೇಶೋತ್ಸವ ಆಗಿರ್ಬೋದು ಅಥವಾ ದಸರಾ ಉತ್ಸವದಲ್ಲಿಯೂ ಕೂಡ ಈ ಹಿಂದೆ ನಾವು ಯಾವ ರೀತಿ ಮಾಡ್ತಾ ಇದ್ದು ಅದನ್ನು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಬಗ್ಗೆ ನಾನು ನಿನ್ನೆ ನಮ್ಮ ಕಮಿಷನರ್ಗಳನ್ನು ಕೂಡ ನಾನು ಭೇಟಿಯಾಗಿದ್ದೆ. ಖಂಡಿತವಾಗ್ಲೂ ಅವರಲ್ಲಿಯೂ ಕೂಡ ಅವರು ಹೇಳ್ತಾರೆ, ಕಾನೂನನ್ನು ಪೊಲೀಸ್ನವರು ನೀವು ಕಾನೂನನ್ನು ಮೀರಿ ಮಾಡಿ ಅಂತ ಹೇಳಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಕಾನೂನಿನ ಚೌಕಟ್ಟಿನೊಳಗಡೆ ಮಾಡಿ. ಆದರೆ DJ ಅನ್ನುವಂಥದ್ರ ಬಗ್ಗೆ ವಿಶೇಷವಾಗಿ, DJ ಅನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮ ಸಂಸ್ಕೃತಿಯು ಕೂಡ ಅಲ್ಲ, ಇದನ್ನು ನಿಷೇಧಿಸಬೇಕು ಅಂತೇಳಿ ಹಿಂದಿನಿಂದಲೂ ಕೂಡ ಇತ್ತು. ಅದರ ಬಗ್ಗೆ ಕಠಿಣ ಕ್ರಮವನ್ನು ಅವರು ತೆಗೆದುಕೊಳ್ಳುತ್ತಿದ್ದಾರೆ ವಿನಃ ಬೇರೆ ಯಾವುದೇ ಆಚರಣೆಗೆ ತೊಂದರೆಗಳನ್ನು ಅವರು ಮಾಡಿದ್ದಿಲ್ಲ ಅನ್ನುವಂಥದ್ದು. ಮೊನ್ನೆ ಕೆಲವೊಂದು ಕಡೆ ಅನಗತ್ಯವಾಗಿ ಹೇಳಿದ್ರು. ಈಗ ತೊಕ್ಕೊಟ್ಟಿನಲ್ಲಿ ಇದರಲ್ಲೆಲ್ಲ ಇದು ಆಗಿದೆ, ಎಲ್ಲಿಯೂ ಕೂಡ ಸಮಸ್ಯೆ ಆಗಲಿಲ್ಲ. ಸಮಯಾವಕಾಶ 11 ಗಂಟೆ ಇದ್ರೂ ಕೂಡ 12, 1, 2 ಗಂಟೆಗಳ ತನಕ ಕೂಡ ಪ್ರೊಸೀಜರ್ ನಡೆದಿದೆ, ಎಲ್ಲಿಯೂ ಕೂಡ ತೊಂದರೆ ಮಾಡಲಿಲ್ಲ ಪೊಲೀಸ್ನವರು. ಈಗಲೂ ಅಷ್ಟೇ ಅವರ ಮನವಿ ಏನು ಅಂತ ಹೇಳಿದರೆ, ಕಾನೂನಿನ ಪ್ರಕಾರ ನಾವು ನಡ್ಕೊಳ್ತೇವೆ. ಆ ಟೈಮಿಂಗ್ಸ್ ಬಗ್ಗೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ನಿಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಆಚರಣೆಗೆ ಯಾವುದೇ ತೊಂದರೆ ನೀವು ಮಾಡಲಿಲ್ಲ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ, ನಾವು ಕೂಡ ಯಾವುದೇ ತೊಂದರೆ ಮಾಡೋದಿಲ್ಲ ಅನ್ನುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ನಮ್ಮ ಹಿಂದೂ ಸಂಘಟನೆಗಳಾಗಲಿ ತಾವು ಆಚರಣೆ ಮಾಡುತ್ತಿರುವಂತಹ ಯಾವುದೇ ನಮ್ಮ ಹಬ್ಬಗಳು, ಹಿಂದೂ ಸಂಘಟನೆ ಅಂತಲ್ಲ, ಇವನ್ ಇಸ್ಲಾಂ ಧರ್ಮದ ಆಗಿರ್ಬೋದು, ಕ್ರೈಸ್ತ ಧರ್ಮದಾಗಿರ್ಬೋದು, ಜೈನ ಧರ್ಮದ್ದಾಗಿರ್ಬೋದು, ನಾವು ಹಿಂದೆ ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ಹಾಗೆ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಬಹುಶಃ ನಮ್ಮ ಶಾಸಕರುಗಳಿಗೆ ಇಂಥ ವಿಚಾರ ಬಿಟ್ಟರೆ ಬೇರೆ ಯಾವುದು ವಿಚಾರಗಳು ಇಲ್ಲ ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ. ಆ ಕಾರಣಕ್ಕೋಸ್ಕರ ಕೇವಲ ಇಂಥ ವಿಚಾರಗಳನ್ನು ಸದನದಲ್ಲಿ ಎತ್ತಿ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸಗಳನ್ನು ಇವರು ಮಾಡ್ತಾ ಹಿಂದಿನಿಂದಲೂ ನಿರತರಾಗಿದ್ದರೆ ಆ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ, ದಯವಿಟ್ಟು ಇಂಥ ಕೆಲಸಗಳನ್ನು ಇನ್ನಾದರೂ ಸ್ವಲ್ಪ ಬಿಡಿ. ಜನಪರ ಕೆಲಸಗಳು ಮಾಡುವಂತಹ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರುವಂಥದ್ದು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ. ಆ ಕೆಲಸಗಳಿಗೆ ಏನು ಬೇಕು ಅದನ್ನು ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಹತ್ರ ಚರ್ಚಿಸಿ ಆ ಕೆಲಸಗಳನ್ನು ಮಾಡುವತ್ತ ತಾವು ಗಮನ ಹರಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ.